ಬಿಲಿಯನರ್ ಸೈಕೋ ಭಾಗ 31. ಏನು? ಕೊನೆ ವಾಕ್ಯ ನನಗೆ ಸರಿಯಾಗಿ ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ. ಮತ್ತೊಮ್ಮೆ ಹೇಳು. ನಿಖಿಲ್ ಬ್ರೆಡ್ ತಿನ್ನುತ್ತಲೇ ಕಣ್ಣು ಸಣ್ಣದು ಮಾಡಿ ಕೀಟಲೆಯಾಗಿ ಕೇಳಿದಾನೆ. ಭೂಮಿಕಾ ನಾಚಿಕೆಯಿಂದ ಮುಖ ತಿರುಗಿಸ್ಕೊಂಡು ವಿಷಯ ಬದಲಾಯಿಸ್ತಾ, ನಾನು ಹೇಳಿದ್ದು ನನಗೆ ಈ ತರಕಾರಿ ಪಲ್ಯ ಅಂದರೆ ತುಂಬಾ ಇಷ್ಟ ಅಂತ ಅಷ್ಟೆ ಅಂತ ಹೇಳ್ತಾಳೆ. ನಿಖಿಲ್ ಅವಳ ಕಳ್ಳಾಟವನ್ನು ಕಂಡು ಒಳಗೊಳಗೆ ನಗುತ್ತಾ ಅವಳತ್ತ ಒಂದು ಶೂನ್ಯ ಹಾಗೂ ಖಾಲಿ ನೋಟದಿಂದ ನೋಡಿದ್ದ. ಮರುಕ್ಷಣವೇ ಭೂಮಿಕಾಳ ಮುಖ ಗಂಭೀರವಾಯಿತು. ನಿಖಿಲ್, ಒಂದು ಮುಖ್ಯವಾದ ವಿಚಾರ. ಅಪ್ಪ ಇನ್ನೂ 3 ದಿನದಲ್ಲಿ ವಿದೇಶದಿಂದ ಮರಳಿ ಬರ್ತಾ ಇದ್ದಾರೆ. ಆ ರಮ್ಯಾ ಆಂಟಿ ಅದಾಗಲೇ ಅಪ್ಪನ ತಲೆಯಲ್ಲಿ ನನ್ನ ಬಗ್ಗೆ ಏನೆಲ್ಲ ಕಸ ತುಂಬಿದ್ದಾಳೋ ನನಗೆ ಗೊತ್ತಿಲ್ಲ. ಆದರೆ ಅವರು ಬಂದ ತಕ್ಷಣ ಖಂಡಿತವಾಗಿ ನಿನ್ನನ್ನು ಮತ್ತು ನನ್ನನ್ನು ತೀವ್ರವಾಗಿ ಪ್ರಶ್ನಿಸ್ತಾರೆ, ಮೌನ ಮುರಿತಾರೆ. ಅಪ್ಪ ಈಗಲೂ ನಾನೇ ಒಪ್ಪಂದದ ಮದುವೆಯಿಂದ ಬೇಸತ್ತು ಮಗು ಬೇಡ ಅನ್ನೋ ಕಾರಣಕ್ಕೆ ಈ ಗರ್ಭಪಾತದ ಮಾತ್ರೆಗಳನ್ನ ತಿಂದಿದ್ದೀನಿ ಅಂತ ಭಾವಿಸಿದ್ದಾರೆ ಅಂತ ಭೂಮಿಕಾ ತಲ್ಲಣದಿಂದ ನಿಖಿಲ್ಗೆ ಹೇಳ್ತಾಳೆ. ಅದನ್ನು ಕೇಳಿದ ತಕ್ಷಣ ನಿಖಿಲ್ನ ಮುಖದಲ್ಲಿದ್ದ ನಗು ಮಾಯವಾಯಿತು. ಕಣ್ಣುಗಳಲ್ಲಿ ರೌದ್ರಾವತಾರ ಮೂಡ್ತು. ನನಗೆ ಶ್ರೀರಾಜೆ ಅವರ ಬಗ್ಗೆ ಕನಿಷ್ಠ ಚಿಂತೆ ಇಲ್ಲ ಭೂಮಿಕಾ. ಆದರೆ ನಮ್ಮ ಮಗುವಿನ ಕೊಲೆಗಡಕಿ ಆಗಿರುವ ಆ ರಮ್ಯಾ ಎನ್ನುವ ಮಹಿಳೆ ಮಾತ್ರ ನಾನು ಬದುಕಿರುವಾಗಲೇ ನರಕದ ದರ್ಶನ ಮಾಡ್ತೀನಿ ಎಂದು ಹೇಳುವಾಗ ನಿಖಿಲ್ನ ಮುಖ ಕ್ರೋಧದಿಂದ ಕಪ್ಪಾಗಿತ್ತು. ನಿಖಿಲ್, ನೀನು ಈಗ ಅವಳಿಗೆ ಏನು ಮಾಡಲು ಹೊರಟಿದೀಯಾ? ಭೂಮಿಕಾ ಆತಂಕದಿಂದ ಕೇಳಿದ್ಲು. ಕಾದು ನೋಡು ಭೂಮಿಕಾ, ಶ್ರೀರಾಜೆ ಅವರು ಬರಲು ಇನ್ನೂ 3 ದಿನಗಳ ಸಮಯ ಇದೆ ಅಲ್ವಾ ಎಂದು ನಿಖಿಲ್ ತಣ್ಣಗೆ ಕೇಳ್ತಾನೆ. ಹೌದು. ಭೂಮಿಕಾ ಭಯದಿಂದಲೇ ತಲೆ ಕೂಡ ಅಳ್ಳಾಡಿಸ್ತಾಳೆ. ಆ 3 ದಿನಗಳ ಒಳಗಾಗಿ ಆ ಹೆಂಗಸನ್ನ ನನ್ನ ಕೈಯಿಂದ ಯಾರು ಬಂದು ಉಳಿಸ್ತಾರೋ ನಾನು ನೋಡೇ ಬಿಡ್ತೇನೆ. ಯಾಕಂದರೆ ಆ 3 ದಿನಗಳಲ್ಲಿ ಅವಳು ತನ್ನ ಇಡೀ ಜೀವನದಲ್ಲೇ ಎಂದು ಕಾಣದ ಅತ್ಯಂತ ಕರಾಳ ಮತ್ತು ಕೆಟ್ಟ ಸಮಯವನ್ನು ಎದುರಿಸಲಿದ್ದಾಳೆ. ಹೌದು, ಅವಳು ನಾಶ ಇಂದಿನಿಂದಲೇ ಶುರುವಾಗಲಿದೆ ಎಂದು ನಿಖಿಲ್ ಸಿಟ್ಟಿನಿಂದ ಅಲ್ಲನ್ನು ಕಡಿತಾನೆ. ನಿಖಿಲ್, ಪ್ಲೀಸ್ ನಿಲ್ಲಿಸು. ನಿಮ್ಮ ಮಾತುಗಳನ್ನು ಕೇಳ್ತಿದ್ರೆ ನನಗೆ ಒಳಗೊಳಗಡೆ ತುಂಬ ಹೆದರಿಕೆ ಆಗ್ತಾ ಇದೆ. ಅವನ ಕಣ್ಣುಗಳಲ್ಲಿದ್ದ ಕ್ರೌರ್ಯವನ್ನು ನೋಡಿ ಭೂಮಿಕಾ ತೀವ್ರ ಉದ್ವಿಗ್ನಳಾದ್ಲು. ನಿಖಿಲ್ ಅವಳ ಕೈ ಹಿಡಿದು ಮೆಲ್ಲನೆ ಸಮಾಧಾನ ಮಾಡುತ್ತಾ, ಚಿಂತಿಸಬೇಡಿ ಭೂಮಿಕಾ. ಅಂದ ಹಾಗೆ ಅಂದು ಆಕೆ ಮ್ಯಾನ್ಷನ್ನಲ್ಲಿ ನಿನಗೆ ಟೀ ಮಾಡಿಕೊಟ್ಟಿದ್ಲಲ್ವಾ, ಆ ಟೀ ಕಪ್ಗಳೀಗ ಎಲ್ಲಾದರೂ ಸಿಗ್ತವಾ? ಎಲ್ಲಿದೆ ಅದು ಅಂತ ಕೇಳಿದನು. ಏನು, ಟೀ ಕಪ್ಗಳ? ಭೂಮಿಕಾ ಗಲಿಬಿಲಿಯಿಂದ ಯೋಚಿಸತೊಡಗಿದ್ಲು. ಹೌದು, ಆ ಕಪ್ನಲ್ಲಿದ್ದ ಚಹಾದ ಅವಶೇಷವನ್ನು ಲ್ಯಾಬ್ಗೆ ಕಳುಹಿಸಿ ಕೆಮಿಕಲ್ ಪರೀಕ್ಷೆ ಮಾಡಿಸಬೇಕು ಅಂದ್ಕೊಂಡಿದ್ದೆ. ಆ ಮೂಲಕ ಅವಳು ಮಾತ್ರೆ ಬೆರೆಸಿರುವುದಕ್ಕೆ ಸಾಕ್ಷಿ ಸಿಗ್ತದೆ ಎಂದು ನಿಖಿಲ್ ಹೇಳ್ತಾನೆ. ಆದರೆ ಈಗ ಅದರಿಂದ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ನಿಖಿಲ್ ಎಂದು ಭೂಮಿಕಾ ಬೇಸರದಿಂದ ತಲೆ ಆಡಿಸಿದ್ಲು. ಯಾಕೆ, ಏನಾಯಿತು? ನಿಖಿಲ್ ಹುಬ್ಬು ಗಂಟಾಕಿ ಯೋಚಿಸಿದ್ದ. ಯಾಕಂದರೆ ರಮ್ಯಾ ಆಂಟಿ ತುಂಬಾ ಚಾಣಾಕ್ಷತನದಲ್ಲಿ ನಡ್ಕೊಂಡಿದ್ಲು. ನಾನು ಪ್ರಜ್ಞೆ ಕಳೆದುಕೊಳ್ಳುವ ಮುನ್ನವೇ ಅವಳು ನನ್ನ ಕೈಯಲ್ಲಿದ್ದ ಕಪ್ಪನ್ನು ತಾನೇ ಸ್ವತಃ ಕಿತ್ಕೊಂಡು ಇಂತಹ ಸುಂದರವಾದ ಕಪ್ಗಳನ್ನು ತಾನು ಇನ್ನೂ ಕೆಲವೊಂದಷ್ಟು ಆರ್ಡರ್ ಮಾಡುವುದಾಗಿ ಹೇಳಿ ಒಳಗಿಟ್ಕೊಂಡ್ಳು. ಆ ಸಮಯದಲ್ಲಿ ಅವಳು ಆ ಸಾಕ್ಷಿಯನ್ನು ನಾಶ ಮಾಡಲು ಹಾಗೆ ಮಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟು ನಾನಂತೂ ಖಂಡಿತ ಭಾವಿಸಿರಲಿಲ್ಲ ಎಂದು ಭೂಮಿಕಾ ಅಂದಿನ ಘಟನೆಯ ಸತ್ಯವನ್ನು ನೆನಪಿಸಿಕೊಂಡು ಹೇಳ್ತಾಳೆ. ನಿಖಿಲ್ ಕುಹಕವಾಗಿ ನಗುತ್ತಾ, ಅವಳ ಕ್ರಿಮಿನಲ್ ಮುಖವಾಡದ ಕರಾಳ ಮನಸ್ಸು ಇಂತಹ ಮೋಸದ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಭೂಮಿಕಾ. ಪರವಾಗಿಲ್ಲ ಬಿಡು, ನನಗೆ ಆ ಕಪ್ನ ಸಾಕ್ಷಿಯ ಅಗತ್ಯವೂ ಇಲ್ಲ. ಯಾಕಂದರೆ ಅವಳು ನನ್ನ ಮಗುವನ್ನು ಕಟುಕನಂತೆ ಕೊಂದು ನನ್ನನ್ನು ಮತ್ತು ನನ್ನ ಹೆಂಡತಿಯನ್ನು ಎಷ್ಟು ಆಳವಾಗಿ ಹಿಂಸಿಸಿದ್ದಾಳೋ ಅದಕ್ಕಿಂತ 100 ಪಟ್ಟು ಕಠಿಣವಾಗಿ ನಾನು ಅವಳ ಇಡೀ ಬದುಕನ್ನು ಜೀವಂತವಾಗಿ ನರಕವಾಗಿಸ್ತೇನೆ ಅಂತ ಹೇಳಿ ಗರ್ಜಿಸ್ತಾನೆ. ಅವಳನ್ನು ಹಾಗೆ ಬಿಟ್ಟರೆ ಅದು ನಮ್ಮ ಮಗುವಿನ ಆತ್ಮಕ್ಕೆ ನಾವು ಮಾಡುವಂತಹ ದ್ರೋಹ ಭೂಮಿಕಾ. ಆಕೆ ನಮಗೆ ಕೊಟ್ಟ ಆಳವಾದ ನೋವು ಅವಳಿಗೂ ಅಷ್ಟೇ ತೀವ್ರವಾಗಿ ತಟ್ಟಬೇಕು ಅಂತ ನಿಖಿಲ್ ಅತ್ಯಂತ ಕಠೋರ ಧ್ವನಿಯಲ್ಲಿ ಹೇಳ್ತಾನೆ. ಸರಿ ನಿಖಿಲ್, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ದಯವಿಟ್ಟು ನನಗೆ ಸ್ವಲ್ಪ ಸ್ಪಷ್ಟವಾಗಿ ಹೇಳು ಎಂದು ಭೂಮಿಕಾ ಆತಂಕದಿಂದ ಕೇಳಿದ್ಲು. ನಿಖಿಲ್ ಕುಹಕವಾಗಿ ನಗುತ್ತಾ, ಯಶ್, ಆ ಮೂರ್ಖ ಇದ್ದಾನಲ್ಲ, ನಾನು ಆ ರಮ್ಯಾ ಜೊತೆಗೆ ಅವಳ ಮುದ್ದಿನ ಮಗನನ್ನು ಒಟ್ಟಿಗೆ ಎಳೆದುಕೊಂಡು ಜೈಲಿಗೆ ಹೋಗ್ತೀನಿ. ಸರಿಯಾಗಿ 4 ತಿಂಗಳ ಹಿಂದೆ ಆ ಕಾಮುಕ ಯಶ್ ಒಬ್ಬ ಬಡ ಹುಡುಗಿಯನ್ನು ನಂಬಿಸಿ ಗರ್ಭಿಣಿಯನ್ನಾಗಿ ಮಾಡಿದ್ದನು. ತದನಂತರ ಆ ಅಸಹಾಯಕ ಹುಡುಗಿ ತನಗೂ ಮತ್ತು ತನ್ನ ಮಗುವಿಗೂ ನ್ಯಾಯ ಬೇಕು, ತನ್ನ ಹಕ್ಕುಗಳನ್ನು ಕೊಡಿ ಅಂತ ಕೇಳಕ್ಕೆ ರಮ್ಯಾಳ ಬಳಿ ಹೋದಾಗ ಆ ಅಹಂಕಾರಿ ರಮ್ಯಾ ಆಕೆಗೆ ಕಪಾಳ ಮೋಕ್ಷ ಮಾಡಿ ಅವಮಾನಿಸಿದ್ಲು. ಅಷ್ಟೇ ಅಲ್ಲದೆ ಆ ಯಶ್ ಕೂಡ ಗರ್ಭಿಣಿ ಹುಡುಗಿಯನ್ನು ಕಾಲಿನಿಂದ ಒದ್ದು ದೌರ್ಜನ್ಯ ಎಸಗಿದ.
ಅಲ್ಲಿಂದ ಅಳುತ್ತಾ ಹೊರಟ ಆ ಹುಡುಗಿ ಕಾರು ದಾರಿಯಲ್ಲಿ ಭೀಕರ ಅಪಘಾತಕ್ಕೀಡಾಗ್ತಾಳೆ. ನಾನು ಇಷ್ಟು ದಿನ ಒಳಗೊಳಗೆ ಆ ಇಡೀ ಕರಾಳ ವಿಷಯದ ಮೇಲೆ ಕಣ್ಣಿಟ್ಟು ಆ ಸಾಕ್ಷ್ಯಗಳನ್ನು ಕಲೆ ಹಾಕ್ತಾನೇ ಇದ್ದೆ. ಆದರೆ ನಿನ್ನ ತಂದೆ ಶ್ರೀರಾಜೆ ಅವರಿಗೆ ಇನ್ನೂ ಆ ಬಗ್ಗೆ ಏನೂ ತಿಳಿದಿಲ್ಲ ಎಂದು ನಿಖಿಲ್ ರಹಸ್ಯವನ್ನು ಬಿಚ್ಚಿಡ್ತಾನೆ. ಆತ ಮುಂದುವರೆದು, ಆ ಅದೃಷ್ಟವಶಾತ್ ಆ ಅಪಘಾತದಿಂದ ಆ ಹುಡುಗಿ ಈಗ ಬದುಕುಳಿದು ಸಂಪೂರ್ಣವಾಗಿ ಚೆನ್ನಾಗಿದ್ದಾಳೆ. ಶೀಘ್ರದಲ್ಲೇ ಅವಳು ಯಶ್ ವಿರುದ್ಧ ತನಗೆ ದೈಹಿಕವಾಗಿ ನೋವುಂಟು ಮಾಡಿದ್ದಕ್ಕಾಗಿ ಕೇವಲ ಒಂದು ಪ್ರಕರಣ ದಾಖಲಿಸಿದ್ಲು. ಆದರೆ ಈಗ ನಾನು ಇಡೀ ಕೇಸನ್ನೇ ತಿರುಗಿಸ್ತೀನಿ. ಅವಳು ಈಗ ರಮ್ಯಾ ಮತ್ತು ಯಶ್ ಇಬ್ಬರ ಮೇಲೂ ಕೊಲೆ ಯತ್ನದ ಗಂಭೀರ ಆರೋಪದ ಕೇಸ್ ದಾಖಲಿಸಿದ್ದಾಳೆ ಅಂತ ಹೇಳ್ತಾನೆ. ಭೂಮಿಕಾ ಆಘಾತದಿಂದ ಕಣ್ಣನ್ನು ದೊಡ್ಡದು ಮಾಡಿ, ಕೊಲೆ ಆರೋಪವೇ ಅಂದರೆ ಆ ದಿನ ಅವರು ಸಂಚು ಹೂಡಿ ಆ ಹುಡುಗಿಯ ಕಾರು ಅಪಘಾತ ಮಾಡಿಸಿದ್ರ ನಿಖಿಲ್ ಎಂದು ತಲ್ಲಣದಿಂದ ಕೇಳಿದ್ಲು. ಇಲ್ಲ, ಅಸಲಿಗೆ ಅವರು ಅಪಘಾತ ಮಾಡಿಸಿರಲಿಲ್ಲ. ಅದು ಅನಿರೀಕ್ಷಿತವಾಗಿಯೇ ನಡೆದದ್ದು. ಒಂದು ವೇಳೆ ಅವರೇನಾದರೂ ಅದರಿಂದ ತಪ್ಪಿಸ್ಕೊಂಡ್ರೆ ನಾನು ಅವರನ್ನು ಹಾಗೆ ಸುಲಭವಾಗಿ ತಪ್ಪಿಸ್ಕೊಳ್ಳೋಕೆ ಬಿಡ್ತಿದ್ನಾ ಎಂದು ನೀನು ಭಾವಿಸಿದ್ಯಾ ಭೂಮಿಕಾ? ಇಷ್ಟು ದಿನ ಅಮಾಯಕ ಹುಡುಗಿಯ ಭವಿಷ್ಯದ ಕಾರಣದಿಂದಾಗಿ ನಾನು ಸುಮ್ಮನೆ ಮೌನವಾಗಿದ್ದೆ. ಆದರೆ ಈಗ ನಮ್ಮ ಮಗುವನ್ನೇ ಕೊಂದ ಆ ಕ್ರೂರಿಗಳಿಗೆ ಶಿಕ್ಷೆ ಕೊಡಿಸಲು ನಾನು ಸುಮ್ಮನಿರೋಕ್ಕಾಗಲ್ಲ. ಆ ಗರ್ಭಿಣಿ ಹುಡುಗಿಯನ್ನು ಪ್ರಾಣ ಸಹಿತ ಕೊಲ್ಲಲು ಸಂಚು ರೂಪಿಸಿ ಪ್ರಯತ್ನಿಸಿದ್ರು ಅಂತ ನಾನು ಕಾನೂನುಬದ್ಧವಾಗಿ ಸಾಬೀತುಪಡಿಸ್ತೇನೆ ಎಂದು ನಿಖಿಲ್ ಸಿಟ್ಟಿನಿಂದ ಟೇಬಲನ್ನು ಗುದ್ದುತ್ತಾನೆ. ನಿಖಿಲ್, ಅವರು ಇಷ್ಟೊಂದು ಸುಲಭವಾಗಿ ಸಿಕ್ಬಿಳ್ತಾರಾ? ಅವರು ರಾಜೆ ಫ್ಯಾಮಿಲಿಯವರು. ರಾಜಿ ಗ್ರೂಪ್ನ ಪ್ರಭಾವಿ ಮತ್ತು ಘಟಾನುಘಟಿ ವಕೀಲರ ದಂಡೆ ರಮ್ಯಾಳ ಬೆನ್ನಿಗಿರುತ್ತಲ್ವಾ? ಆ ಲಾಯರ್ಸ್ ಖಂಡಿತವಾಗಿಯೂ ಅವರಿಗೆ ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಖಂಡಿತ ಸಹಾಯ ಮಾಡೇ ಮಾಡ್ತಾರೆ ಎಂದು ಭೂಮಿಕಾ ತನ್ನ ಆತಂಕವನ್ನು ವ್ಯಕ್ತಪಡಿಸ್ತಾಳೆ. ನಿಖಿಲ್ ಮುಖದಲ್ಲಿ ಒಂದು ಕ್ರೂರವಾದ ನಗು ಮೂಡುತ್ತೆ. ಇಷ್ಟು ದಿನವಾಗಿದ್ರೂ ಕೂಡ ಆ ವಕೀಲರು ಖಂಡಿತವಾಗಿಯೂ ಅವರಿಗೆ ಸಹಾಯ ಮಾಡ್ತಾ ಇದ್ರು ಭೂಮಿಕಾ. ಆದರೆ ಈಗ ಆ ಲಾಯರ್ಸ್ ಕೂಡ ಅವಳ ಮುಖ ನೋಡೋಕೆ ಇಷ್ಟಪಡೋದಿಲ್ಲ, ಯಾರೂ ಅವಳ ಪರ ನಿಲ್ಲೋದಿಲ್ಲ ಅಂತ ಹೇಳ್ತಾನೆ ನಿಖಿಲ್. ಏನು, ಅದು ಹೆಂಗೆ ಸಾಧ್ಯ? ಭೂಮಿಕಾ ಆಶ್ಚರ್ಯದಿಂದ ಯೋಚಿಸತೊಡಗಿದ್ಲು. ಯಾಕಂದರೆ ರಮ್ಯಾ ಇಡೀ ರಾಜೆ ಗ್ರೂಪ್ನ ಅಧಿಕೃತ ಬ್ಯಾಂಕ್ ಖಾತೆಯಿಂದ ಯಾರಿಗೂ ತಿಳಿಯದಂತೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಹೇಗೆ ಕಳ್ಳತನದಿಂದ ಹಿಂಪಡಿತಿದ್ದಾಳೆ ಎನ್ನುವ ಸತ್ಯವನ್ನು ಆ ಕಂಪನಿಯ ಆಡಿಟರ್ಸ್ ಶೀಘ್ರದಲ್ಲೇ ಕಂಡುಹಿಡಿಯಲಿದ್ದಾರೆ. ಅವಳು ನಿನ್ನ ತಂದೆ ಶ್ರೀ ರಾಜೆಯವರ ಯಾವುದೇ ಅನುಮತಿ ಇಲ್ಲದೆ ಪಡೆಯದೆ ಕಂಪನಿಯ ಕೆಲವೊಂದಷ್ಟು ಸ್ಟಾಕ್ಸು, ಶೇರ್ಸ್ನೆಲ್ಲ ಕೋಟಿ ಕೋಟಿ ಬೆಲೆ ಬಾಳುವ ಫ್ಲ್ಯಾಟ್ಗಳನ್ನು ತನಗೆ ಬೇಕಾದವರಿಗೆ ತೀರಾ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ದುರುಪಯೋಗ ಪಡಿಸ್ಕೊಂಡಿದ್ದಾಳೆ. ಆದರೆ ನಾನು ಇದನ್ನೆಲ್ಲ ಈಗಲೇ ಶ್ರೀ ರಾಜೆ ಅವರಿಗೆ ಹೇಳಿ ಎಚ್ಚರಿಸೋದಿಲ್ಲ. ಅವಳ ಈ ಕಳ್ಳತನದ ಕಾರಣದಿಂದಾಗಿ ಶ್ರೀ ರಾಜೆಯವರ ಅಡಿಯ ನಂಬಿಕೆಯಿಂದ ಕೆಲಸ ಮಾಡುವ ನೂರಾರು ಬಡ ಸಿಬ್ಬಂದಿ ವರ್ಗದವರು ಸಂಬಳವಿಲ್ಲದೆ ತೊಂದರೆ ಅನುಭವಿಸಬೇಕಾಗ್ಬಿಡುತ್ತೆ. ಕೊನೆಗೆ ಅವಳ ಕಳ್ಳತನದ ಕಪ್ಪು ಹಸ್ತ ಕಂಪನಿಯ ಲೀಗಲ್ ಟೀಮ್ ವಕೀಲರಿಗೆ ದೊಡ್ಡ ಆರ್ಥಿಕ ತೊಂದರೆಯನ್ನು ಉಂಟು ಮಾಡುತ್ತೆ. ಆದರೆ ದೊಡ್ಡ ಫ್ಯಾಮಿಲಿ ಗೌರವದ ಹಂಗಿಗೆ ಬಿದ್ದು ಹಣವಿಲ್ಲದ ಕಾರಣ ಈ ವಿಷಯ ಇದುವರೆಗೆ ಸಮಾಜ ಮುಂದೆ ಬಹಿರಂಗವಾಗಿರಲಿಲ್ಲ ಎಂದು ನಿಖಿಲ್ ಕಂಪನಿಯ ಅಸಲಿ ಹಗರಣವನ್ನು ಬಿಚ್ಚಿಡ್ತಾನೆ. ನಿಜವಾಗಿಯೂ ಆಕೆ ಇಷ್ಟೊಂದು ದೊಡ್ಡ ದೊಡ್ಡ ಮೋಸ ವಂಚನೆಯನ್ನು ಮಾಡಿದ್ದಾಳ? ಇದರರ್ಥ ಕಂಪನಿಯ ಸಿಬ್ಬಂದಿಗೆ ಮತ್ತು ಲೀಗಲ್ ವಕೀಲರಿಗೆ ಅವಳು ಎಲ್ಲ ಕರಾಳ ಕೃತ್ಯಗಳ ಬಗ್ಗೆ ಅಧಿಕೃತವಾಗಿ ಸಾಕ್ಷ್ಯ ಸಿಕ್ಕಿದ್ರೆ ಈ ಜಗತ್ತಿನಲ್ಲಿ ಯಾರೊಬ್ಬರೂ ಕೂಡ ಅವಳಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬರೋದಿಲ್ಲ ಎಂದು ಭೂಮಿಕಾಳಿಗೆ ಈಗ ನಿಖಿಲ್ನ ಪ್ಲ್ಯಾನ್ ಸಂಪೂರ್ಣವಾಗಿ ಅರ್ಥ ಆಯಿತು. ಹೌದು, ಮತ್ತು ಈ ಸಮಯದಲ್ಲಿ ಇಡೀ ರಾಜೆ ಗ್ರೂಪ್ನ ಅತಿ ದೊಡ್ಡ ಹೈಯೆಸ್ಟ್ ಶೇರ್ ಹೋಲ್ಡರ್ ನಾನೇ ಆಗಿದ್ದೀನಿ. ಇನ್ನು ಲೀಗಲ್ ಆಗಿ ಶೇರ್ ಹೊಂದಿರುವ ನಾನು ಕೂಡ ಈಗ ನೀನೊಂದಿಗಿದ್ದೀನಿ ಅಲ್ವಾ? ನನ್ನೊಂದಿಗೆ ನೀನು ಇದೆಯಾ. ಹಾಗಾಗಿ ಅವಳ ಇಡೀ ಸಾಮ್ರಾಜ್ಯ 3 ದಿನಗಳಲ್ಲಿ ಧೂಳಿಪಟವಾಗಿ ಅವಳು ನೇರವಾಗಿ ಜೈಲಿನ ಕತ್ತಲು ಕೋಣೆಗೆ ಹೋಗಬೇಕಾಗುತ್ತೆ. ನಿಖಿಲ್ ವಿಶ್ವಾಸದಿಂದ ಹೇಳ್ತಾನೆ. ಎಲ್ಲವೂ ಸರಿ ನಿಖಿಲ್, ಆದರೆ 3 ದಿನಗಳ ನಂತರ ವಿದೇಶದಿಂದ ಮರಳಿ ಬರೋ ಅಪ್ಪನಿಗೆ ನೀನು ಈ ಬಗ್ಗೆ ಏನು ಹೇಳ್ತೀಯಾ? ಅವರನ್ನು ಹೇಗೆ ಎದುರಿಸ್ತೀಯಾ ಎಂದು ಭೂಮಿ. ನನಗೆ ಅವ್ರ ಬಗ್ಗೆ ಕನಿಷ್ಠ ಚಿಂತೆಯೂ ಇಲ್ಲ ಭೂಮಿಕಾ. ಆ ದಿನ ಆಸ್ಪತ್ರೆಯಲ್ಲಿ ನಮ್ಮ ಮಗು ಸತ್ತು ನೀನು ಪ್ರಾಣಾಪಾಯದಲ್ಲಿದ್ದಾಗ ನನ್ನನ್ನು ಮತ್ತು ನಿನ್ನನ್ನು ಒಬ್ಬ ಒಂಟಿ ಹಕ್ಕಿಯಂತೆ ಯಾವುದೇ ಕಾಳಜಿ ವಹಿಸದೆ ವಿದೇಶಕ್ಕೆ ಹೋದ್ರಲ್ವಾ ಅಂತ ನಿಖಿಲ್ ತನ್ನ ಮಾವನ ಮೇಲಿನ ಕೋಪವನ್ನು ತಡೆಯಲಾಗದೆ ಆಕ್ರೋಶದಿಂದ ಹೇಳ್ತಾನೆ. ಭೂಮಿಕಾ ಮೆಲ್ಲನೆ ಅವನ ಹೆಗಲ ಮೇಲೆ ಕೈ ಇಟ್ಟು ಸಮಾಧಾನ ಮಾಡುತ್ತಾ, ಸರಿ ನಿಖಿಲ್, ನನಗೆ ಗೊತ್ತು ಅಪ್ಪ ಮಾಡಿದ ತಪ್ಪು ಇರಬಹುದು. ಆದರೆ ರಮ್ಯಾ ಆಂಟಿ ನಮ್ಮ ಸಂಸಾರಕ್ಕೆ ಮತ್ತು ಮಗುವಿಗೆ ಮಾಡಿದ ಮಹಾದ್ರೋಹ, ಘೋರ ಅಪರಾಧ, ಅವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಗಟ್ಟಿಯಾಗಿ ಹೇಳಿದ್ಲು. ಅವರಿಬ್ಬರಿಗೂ ಅವರ ತಪ್ಪುಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ನಿಖಿಲ್. ನಾನು ಪೂರ್ಣ ಮನಸ್ಸಿನಿಂದ ನಿನ್ನೊಂದಿಗಿದ್ದೀನಿ ಅಂತ ಭೂಮಿಕಾ ದೃಢವಾಗಿ ಹೇಳಿದ್ಲು.
ನಿಖಿಲ್ ತಕ್ಷಣವೇ ತನ್ನ ಆಪ್ತ ಗೆಳೆಯ ಹಾಗೂ ವೈದ್ಯನಾಗಿರುವ ಆರ್ಯನ್ಗೆ ಆಸ್ಪತ್ರೆಗೆ ಕರೆ ಮಾಡ್ತಾನೆ. ಹಲೋ ಆರ್ಯನ್. ನಿಖಿಲ್ ಕರೆ ಸ್ವೀಕರಿಸುತ್ತಲೇ ಮಾತಾಡ್ತಾನೆ. ಹೇ ನಿಖಿಲ್, ನೀನು ಸದ್ಯಕ್ಕೆ ಚೆನ್ನಾಗಿದೆಯಾ? ಆಸ್ಪತ್ರೆಯಿಂದ ಬಂದಾಗಿನಿಂದ ನನಗೆ ಅರ್ಥ ಸುಳಿಯಲಿಲ್ಲ. ತುಂಬಾ ಭಯ ಆಗಿತ್ತು ಕಣೋ. ನಿನ್ನಂಥ ಗೆಳೆಯನನ್ನು ಕಳ್ಕೊಂಡ್ರೆ ಹೇಗೆ ಅಂತ ನನಗೆ ಆತಂಕ ಆಗಿತ್ತು. ನೀನು ಯಾಕೆ ಇಷ್ಟೊಂದು ಅಸಡ್ಡೆಯಿಂದ ವರ್ತಿಸಿದ್ಯಾ ಅಂತ ಆರ್ಯನ್ ಸಿಟ್ಟಿನಿಂದಲೇ ತನ್ನ ಕಾಳಜಿಯನ್ನು ತೋರ್ಕೊಳ್ತಾನೆ. ಕ್ಷಮಿಸು ಆರ್ಯನ್, ನಿನಗೆ ಅನಗತ್ಯವಾಗಿ ಆತಂಕ ಕೊಟ್ಟಿದ್ದಕ್ಕೆ ನಾನು ನಿನಗೆ ಕ್ಷಮೆ ಕೇಳ್ತೀನಿ. ನಿಖಿಲ್ ತನ್ನ ಗೆಳೆಯನಿಗೆ ಸಮಾಧಾನದಿಂದ ಕ್ಷಮೆ ಕೇಳ್ತಾನೆ. ಆಯ್ತು ಬಿಡು, ಮುಂದಿನ ಸಲ ಹೀಗೆ ಮಾಡಬೇಡ ಅಂತ ಆರ್ಯನ್ ಅಂದ ಹಾಗೆ ಆರ್ಯನ್ ಆಸ್ಪತ್ರೆಯಲ್ಲಿ ನಿನ್ನ ಹತ್ತಿರ ಇದ್ದ ಸಂತ್ರಸ್ತ ಹುಡುಗಿ ಸಿಯಾ ನೆನಪಿದೆಯಾ? ಆಕೆ ಯಶ್ನಿಂದ ಗರ್ಭಿಣಿಯಾಗಿದ್ಲು. ಆ ರಮ್ಯಾ ಹಾಗೂ ಯಶ್ ಸೇರಿ ಅವಳನ್ನು ಕೊಂದು ಹಾಕಕ್ಕೆ ಪ್ರಯತ್ನಿಸಿದ್ರು ಎನ್ನುವ ಸತ್ಯ ನಿನ್ನ ನೆನಪಿದೆಯಾ ಎಂದು ನಿಖಿಲ್ ಆ ಕರಾಳ ಘಟನೆಯನ್ನು ನೆನಪಿಸ್ತಾನೆ. ಹೌದು ನಿಖಿಲ್, ಸಿಯಾ ಈಗ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಾಳೆ. ಅಂದು ಅವಳು ಯಶ್ ಮೇಲೆ ಕೇವಲ ಒಂದು ದೌರ್ಜನ್ಯದ ಕೇಸ್ ಹಾಕಿ ಸುಮ್ಮನಾಗಿದ್ಲು. ಆದರೆ ಆದ್ದರಿಂದ ಏನೂ ಆಗಿರಲಿಲ್ಲ ಅಂತ ಆರ್ಯನ್. ಇಲ್ಲ ಆರ್ಯನ್, ಅವಳು ಶೀಘ್ರದಲ್ಲಿ ಯಶ್ ಮತ್ತು ರಮ್ಯಾ ವಿರುದ್ಧ ಕೊಲೆ ಯತ್ನದ ಅಟೆಂಪ್ಟ್ ಮರ್ಡರ್ ಗಂಭೀರ ಪ್ರಕರಣವನ್ನು ದಾಖಲಿಸ್ತಾಳೆ ಅಂತ ನಿಖಿಲ್ ಹೇಳ್ತಾನೆ. ಹೌದಾ? ಅದು ನಿಜಕ್ಕೂ ಒಳ್ಳೆ ವಿಷಯ. ಆದರೆ ಅದಕ್ಕೆ ಸಿಯಾ ಒಪ್ಪಬೇಕಲ್ವಾ ಅಂತ ಹೇಳ್ತಾನೆ ಆರ್ಯನ್. ಖಂಡಿತವಾಗಿಯೂ ಒಪ್ತಾಳೆ. ನಾನು ಆಕೆಯೊಂದಿಗೆ ಸ್ವತಃ ಮಾತಾಡಬೇಕು ಆ್ಯಂಡ್ ಅವಳಿಗೆ ನ್ಯಾಯ ಸಿಗುವಂತೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ನಿಖಿಲ್ ಖಚಿತವಾಗಿ ಹೇಳ್ತಾನೆ. ಓ ಸರಿ ನಿಖಿಲ್, ನಿನಗೆ ಬೇಕಾದ ಸಹಕಾರವನ್ನು ನಿನಗೇನು ಬೇಕು ನೀಡೋಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳ್ತಾನೆ ಆರ್ಯನ್. ಇತ್ತ ರಾಜೆ ಮ್ಯಾನ್ಷನ್ನಲ್ಲಿ ರಮ್ಯಾ ಮತ್ತು ಯಶ್ ಅತ್ಯಂತ ನೆಮ್ಮದಿಯಾಗಿ ವಿಜೃಂಭಣೆಯಿಂದ ಸವಿಯಾದ ತುಂಬ ವಿಶೇಷವಾದ ಊಟಗಳನ್ನು ಮಾಡುತ್ತಾ ನಗಾಡ್ತಾ ಇದ್ದಾರೆ. ಅಮ್ಮ, ನಿನಗೆ ಗೊತ್ತಾ, ನಿಖಿಲ್ ಕಳೆದ 3 ದಿನಗಳಿಂದ ಆಫೀಸಿಗೂ ಬಂದಿಲ್ಲ, ಎಲ್ಲಿನೂ ಕಾಣಿಸ್ತಾ ಇಲ್ಲ ಅಂತ ಯಶ್ ಊಟದ ತಟ್ಟೆ ಮುಂದಿಟ್ಕೊಂಡು ಹೇಳ್ತಿದ್ದಾನೆ. ರಮ್ಯಾ ಕುಹಕವಾಗಿ ನಗುತ್ತಾ, ಅವನು ಹೇಗೆ ತಾನೇ ಆಫೀಸಿಗೆ ಬರಲು ಸಾಧ್ಯ ಹೇಳು? ಆ ಮೂರ್ಖನ ಹೆಂಡತಿ ಭೂಮಿಕಾ ಅವನ ಮಗುವನ್ನೇ ಕೊಂದಮೇಲೆ ಅವನು ಸತ್ತ ಶವದಂತಾಗಿರ್ತಾನೆ. ಆ ದುಃಖದಲ್ಲಿ ಅವನು ಎಲ್ಲಿಂದ ಬರ್ತಾನೆ ಅಂತ ಅವಮಾನಿಸುತ್ತಾ ಅಣಕಿಸಿದ್ಲು. ಅಮ್ಮ, ನಿನಗೆ ಒಂದು ವಿಷಯ ಗೊತ್ತಾ? ಭೂಮಿಕಾ ಈಗ ಸ್ವಲ್ಪ ಬದಲಾಗಿರೋ ಥರ ಕಾಣ್ತಾ ಇದ್ದಾಳೆ. ಅವಳು ಕಳೆದ 3 ದಿನಗಳಿಂದ ನಿಖಿಲ್ನನ್ನು ಭೇಟಿಯಾಗಲು ಕೂಡ ಹೋಗಿಲ್ವಾ? ಅವಳು ತನ್ನ ಹೆತ್ತವರ ಮನೆಯಲ್ಲಿ ಆರಾಮಾಗಿದ್ದಾಳೆ ಎನ್ನುವ ಸುದ್ದಿ ಇದೆ. ಅಮ್ಮ, ನಿನಗೆ ಇದರಿಂದ ಏನೂ ವಿಚಿತ್ರವಾಗಿ ಕಾಣ್ತಾ ಇಲ್ವೇ? ಇವರಿಬ್ಬರು ದೂರವಾಗಿದ್ದರು. ಇವರಿಬ್ಬರ ಮೌನ ನನಗೆ ಯಾಕೋ ಭಯ ಹುಟ್ಟಿಸ್ತಿದೆ ಅಮ್ಮ ಅಂತ ಯಶ್ ಅನುಮಾನದಿಂದ ಕೇಳಿದ. ಏನದು ಯಶ್, ವಿಚಿತ್ರವಾಗಿ ಏನಿದೆ? ರಮ್ಯಾ ಕೇಳಿದ್ಲು. ನಾನು ಅದು ಅವನ ಹೆಂಡತಿ ಭೂಮಿಕಾಳ ಬಗ್ಗೆ ಏನೋ ಕೆಟ್ಟದಾಗಿ ಹೇಳಿದ್ದಕ್ಕೆ ನಿಖಿಲ್ ನನ್ನನ್ನು ಅಷ್ಟೊಂದು ರೇಗಾಟದಿಂದ ಹೊಡೆದಿದ್ದ. ಆದರೆ ಆತ ಇನ್ನೂ ಅವಳನ್ನು ಪ್ರೀತಿಸ್ತಿದ್ದಾನೆ ಎಂದರ್ಥವಲ್ವೇ? ಆದರೆ ಈಗ ಯಶ್ ಗೊಂದಲದಲ್ಲಿ ಮುಳುಗಿದಾಗ, ಅಮ್ಮ, ಆ ನಿಖಿಲ್ ನಿಜವಾಗಿಯೂ ಭೂಮಿಕಾಳನ್ನು ಅಷ್ಟೊಂದು ಪ್ರೀತಿಸ್ತಾನೆಯೇ? ಹಾಗಿದ್ರೆ ಭೂಮಿಕಾಳ ತನ್ನ ಮಗುವನ್ನು ಕೊಂದಿದ್ದಾಳೆ ಅನ್ನೋ ನಿನ್ನ ಸುಳ್ಳನ್ನು ಆತ ಅಷ್ಟು ಸುಲಭವಾಗಿ ಹೆಂಗೆ ನಂಬ್ತಾನೆ? ಮಗು ಸತ್ತು 3 ದಿನಗಳಾದರೂ ಆತ ಸೇಡ್ ತೀರಿಸ್ಕೊಳ್ದೆ ಸುಮ್ಮನೆ ಕೂತಿದ್ದಾನಲ್ಲ. ನೀನೇನು ಯೋಚಿಸ್ತೀಯಮ್ಮ? ನಿಖಿಲ್ ಖಂಡಿತವಾಗಿಯೂ ಹೀಗೆ ಕೈಕಟ್ಟಿ ಸುಮ್ಮನೆ ಕುಳಿತುಕೊಳ್ಳುವಂಥ ವ್ಯಕ್ತಿಯಂತೂ ಅಲ್ವೇ ಅಲ್ಲ ಎಂದು ಯಶ್ ತನ್ನ ಮನಸ್ಸಿನ ಆಳದಲ್ಲಿದ್ದ ಭಯವನ್ನು ಹೊರಹಾಕ್ತಾನೆ. ರಮ್ಯಾ ಕ್ರೂರವಾಗಿ ನಗುತ್ತಾ, ನಿನಗೆ ಅವನ ಅಸಲಿ ಮುಖ ಗೊತ್ತಿಲ್ಲ ಯಶ್. ಹಿಂದೆ ಅವನ ಹೆತ್ತ ತಾಯಿ ತೀರ್ಕೊಂಡಾಗಲೂ ಕೂಡ ಆತ ಎಲ್ಲರಂತೆ ಹೆಚ್ಚು ಅಳ್ಳೇ ಇಲ್ಲ ಗೊತ್ತಾ. ಸತತವಾಗಿ ಈ 2 ದಿನಗಳ ಕಾಲ ಯಾರನ್ನೂ ಕೂಡ ಭೇಟಿಯಾಗದೆ ಒಂದು ಕತ್ಲೆ ಕೋಣೆಯಲ್ಲಿ ಮೌನವಾಗಿ ಕೂತ್ಬಿಟ್ಟಿದ್ದ. ನಂತರ ಇದ್ದಕ್ಕಿದ್ದಂತೆ ಆ ಆರ್ಯನ್ ಅವನನ್ನು ಒಳಗೆ ಹೋಗಿ ಭೇಟಿಯಾದಾಗ ನಿಖಿಲ್ ಅವನನ್ನು ಅಪ್ಕೊಂಡು ಮಗುವಿನಂತೆ ತುಂಬ ಜೋರಾಗಿ ಅಳಕ್ಕೆ ಆರಂಭಿಸಿದಂತೆ. ಆತ ಅಂದು ರಾತ್ರಿ ಇಡೀ ಅಳುತ್ತಲೇ ಇದ್ದನು. ಅವನ ಸ್ಥಿತಿಯನ್ನು ನೋಡಿ ನಿನ್ನ ತಂದೆ ಶ್ರೀರಾಜೇ ಕೂಡ ತೀವ್ರ ಟೆನ್ಷನಲ್ಲಿದ್ದರು ಅಂತ ಹಳೆಯ ಕರಾಳ ನೆನಪನ್ನು ಬಿಚ್ಚಿಟ್ಲು ರಮ್ಯಾ. ಹಾಗಾದರೆ ಮರುದಿನ ಏನಾಯ್ತಮ್ಮ? ಯಶ್ ಕುತೂಹಲದಿಂದ ಕೇಳಿದ್ದ. ಆದರೆ ಮರುದಿನ ಬೆಳಗ್ಗೆ ಆಗುವಷ್ಟರಲ್ಲೇ ಆತ ಅಳುವುದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟ. ಆ ದಿನದ ನಂತರ ಆತ ತನ್ನ ಜೀವನದಲ್ಲಿ ಎಂದಿಗೂ ಕಣ್ಣೀರು ಹಾಕಲೇ ಇಲ್ಲ. ನಾನು ಈ ಮನೆಗೆ ಬಂದಾಗಿನಿಂದ ಆತ ಅಳುವುದನ್ನು ನಾನು ನೋಡಿದ್ದು ಅದೇ ಮೊದಲು ಮತ್ತು ಅದೇ ಕೊನೆ ಬಾರಿ ಅಂದ್ಲು ರಮ್ಯಾ. ಹಾಗಾದರೆ ಆ ಹಳೆಯ ವಿಷಯಕ್ಕೂ ಈಗ ನಡೀತಿರೋದಕ್ಕೂ ಏನು ಸಂಬಂಧ ಅಮ್ಮ? ಯಶ್ ಗೊಂದಲದಿಂದ ಕೇಳಿದ್ದ. ಅದಾದ ನಂತರ ಆತನ ಮನಸ್ಸು ಸಂಪೂರ್ಣವಾಗಿ ಬದಲಾಯಿತು. ಆತ ಯಾವುದಕ್ಕೂ ಪ್ರತಿಕ್ರಿಯಿಸೋದನ್ನೇ ನಿಲ್ಲಿಸಿದ. ಸಂಪೂರ್ಣ ಭಾವಶೂನ್ಯನಾದ. ಆದರೆ ಇದ್ದಕ್ಕಿದ್ದಂತೆ ಕೆಲವೊಮ್ಮೆ ವಿಪರೀತ ಹಿಂಸಾತ್ಮಕವಾಗಿ ವರ್ತಿಸ್ತಿದ್ದ, ಕಟುಕನಾಗ್ತಿದ್ದ. ಆತನ ಈ ವಿಚಿತ್ರ ನಡವಳಿಕೆಯನ್ನು ನೋಡಿ ನಿಮ್ಮ ತಂದೆ ಅವನನ್ನು ಒಬ್ಬ ದೊಡ್ಡ
ಫಿಸಿಕಾಲಜಿಸ್ಟ್ ಮನಃಶಾಸ್ತ್ರಜ್ಞರು ಬಳಿಕ ಕರೆದೊಯ್ದು ತಪಾಸಣೆ ಮಾಡಿಸಿದ್ರು. ಆಗ ವೈದ್ಯರು ಆತನಿಗೆ ಸಮಾಜ ವಿರೋಧಿ ವ್ಯಕ್ತಿತ್ವ ಅಸ್ವಸ್ಥತೆ ಇದೆ ಅಂತ ಹೇಳ್ತಾರೆ. ಆದರೆ ಆತನಿಗೆ ಜನರೊಂದಿಗೆ ನಾರ್ಮಲ್ ಆಗಿ ಬೆರೆಯಲು ಸಾಧ್ಯವಿಲ್ಲ. ಆತ ಕೇವಲ ತನ್ನ ಸ್ವಾರ್ಥವನ್ನು ಮಾತ್ರ ನೋಡುವ ಕ್ರೂರತ್ವ ಇರುವಂತಹ ಮನುಷ್ಯ ಅಂತ ರಮ್ಯಾ ನಕ್ಕದ್ಲು. ಅಯ್ಯೋ, ಹಾಗಾದರೆ ಈ ಕಾಯಿಲೆಗೆ ಅವನಿಗೆ ಯಾವುದೇ ಚಿಕಿತ್ಸೆ ಇಲ್ವಮ್ಮ? ಯಶ್ ಆಶ್ಚರ್ಯದಿಂದ ಕೇಳ್ತಾನೆ. ಅದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ ಯಶ್. ಹಾಗಾಗಿ ಆತನಿಗೆ ಯಾರ ಮೇಲೂ ಕೂಡ ಯಾವುದೇ ನಿಜವಾದ ಭಾವನೆಗಳಾಗಲಿ ಪ್ರೀತಿಯಾಗಲಿ ಇಲ್ಲ. ಅದು ಆಫೀಸ್ನಲ್ಲಿ ಆತ ನಿನ್ನನ್ನು ಕೊಲ್ಲುವಷ್ಟು ಕ್ರೂರಿಯಾಗಿ ಹೊಡೆದ್ನಲ್ಲ, ಅದು ಭೂಮಿಕಾ ಮೇಲಿನ ಪ್ರೀತಿಯಿಂದಲ್ಲ, ಬದಲಿಗೆ ತಾನು ಎಷ್ಟು ಶಕ್ತಿಶಾಲಿ ಎಂದು ತನ್ನ ತಂದೆಗೆ ತೋರಿಸ್ಬೇಕು ಆತ ಬಯಸಿದ್ದಷ್ಟೇ. ಆತನಿಗೆ ಭೂಮಿಕಾಳ ಬಗ್ಗೆ ಯಾವುದೇ ನಿಜವಾದ ಕಾಳಜಿ ಇರಲೇ ಇಲ್ಲ ಕಣೋ. ಅದಕ್ಕಾಗಿಯೇ ಹೇಳ್ತಿದ್ದೀನಿ, ಆತ ಈಗ ತನ್ನ ಮಗುವಿಗೆ ಸಾವಿನ ಬಗ್ಗೆ ಅಂದರೆ ಸಾವಿಗೆ ಯಾರನ್ನಾದರೂ ಶಿಕ್ಷಿಸೋಕೆ ಬಯಸಿದ್ರೆ ಅದು ಖಂಡಿತ ಭೂಮಿಕಾಳೆ ಆಗಿರುತ್ತೆ. ಯಾಕಂದರೆ ಆತನಿಗಿದ್ದ ಒಂದೇ ಒಂದು ಮಗು ಕೂಡ ಕಂಪನಿಯ ಕೋಟ್ಯಾಂತರ ರೂಪಾಯಿಗಳ ಶೇರ್ಗಳನ್ನು ತನ್ನ ಹೆಸರಿಗೆ ಪಡೆಯೋಕೆ ಕೇವಲ ಒಂದು ಸಾಧನವಾಗಿತ್ತಷ್ಟೆ ಅಂತ ರಮ್ಯಾ ಇಡೀ ಸತ್ಯವನ್ನು ತಿರುಚಿ ಕಪಟತನದಿಂದ ಹೇಳಿದ್ಲು. ಓ, ಹಾಗಿದ್ದರೆ ಆ ಇತಿಹಾಸ ಗೊತ್ತಿಲ್ಲದ ಬಾಬಾ ಈ ನಿಖಿಲ್ ಚಿಕ್ಕವನಾಗಿದ್ದಲೇ ಅವನನ್ನು ಬೀದಿಯಲ್ಲಿ ಬಿಟ್ಟು ಹೋಗಬೇಕಾಗಿತ್ತು. ಈ ಮ್ಯಾನ್ಷನ್ ಒಳಗೆ ಯಾಕೆ ಒಳಗೆ ಕರ್ಕೊಂಡು ಬಂದು ತಲೆ ಮೇಲೆ ಕುಂಡಿಸ್ಕೊಂಡ್ರು ಎಂದು ಯಶ್ ಕೋಪದಿಂದ ಕೇಳಿದ್ದ. ಆತ ನಿನ್ನ ತಂದೆಯ ಮೊದಲ ಹೆಂಡತಿ ಮಗ. ಆದರೆ ಮೊದಲ ಮಗ ಆ ಒಂದೇ ಒಂದು ಕಾರಣಕ್ಕೆ ನಿನ್ನ ತಂದೆ ಅವನನ್ನು ಬಿಟ್ಟು ಹೋಗಲಿಲ್ಲ. ನಾನೇ ಹೇಗಾದರೂ ಮಾಡಿ ಸಂಚು ಹೂಡಿ ಅವನನ್ನು ಈ ಮನೆಯಿಂದ ಶಾಶ್ವತವಾಗಿ ಹೊರ ಹಾಕಲೇಬೇಕಾಗಿತ್ತು. ಆದರೆ ರಮ್ಯಾ ಅಹಂಕಾರದಿಂದ ತುತ್ತು ಬಾಯಿಗೆ ಹೇಳುತ್ತಲೇ ಇದ್ಲು. ಆದರೆ ಈಗ ನಾನು ನಿನ್ನನ್ನು ಈ ಮನೆಯಿಂದ ಮಾತ್ರವಲ್ಲ, ಈ ಸಮಾಜದಿಂದಲೇ ಶಾಶ್ವತವಾಗಿ ಹೊರಗೆ ತಳ್ತೀನಿ ಇಲ್ಲೇ ರಮ್ಯಾ. ಇದ್ದಕ್ಕಿದ್ದಂತೆ ಇಡೀ ಊಟದ ಕೋಣೆಯನ್ನು ನಡಗಿಸುವಂತಹ ಒಂದು ಗಂಭೀರ ಹಾಗೂ ಅತ್ಯಂತ ಶಾಂತ ಧ್ವನಿ ಕೇಳಿಸ್ತು. ಇಬ್ಬರು ಬೆಚ್ಚಿ ಬಿದ್ದು ತಿರುಗು ನೋಡಿದ್ರು. ಅಲ್ಲಿ ಕಪ್ಪು ಕೋಟ್ ಧರಿಸಿ ಸಿಂಹದಂತೆ ಗಾಂಭೀರ್ಯದಲ್ಲಿ ನಿಂತಿದ್ದ ವ್ಯಕ್ತಿ ಮತ್ತಾರೂ ಅಲ್ಲ, ಅದು ನಿಖಿಲ್. ಆತ ಅತ್ಯಂತ ತಣ್ಣನೆಯ ನೋಟದೊಂದಿಗೆ ಮೆಲ್ಲನೆ ಹೆಜ್ಜೆ ಇಡುತ್ತಾ ಊಟದ ಮೇಜಿನ ಬಳಿಗೆ ಹೋಗ್ತಾನೆ. ಅಲ್ಲಿ ತಟ್ಟೆಯಲ್ಲಿದ್ದ ದ್ರಾಕ್ಷಿ ಹಣ್ಣುಗಳನ್ನು ಅತ್ಯಂತ ನಿಧಾನವಾಗಿ ತನ್ನ ಕೈಯಲ್ಲಿ ತಗೊಂಡು ಸವಿತಾ ಕ್ರೂರ ನಗೆಯೊಂದಿಗೆ ರಮ್ಯಾಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ನೋಡ್ತಾನೆ. ಆತನ ಇಡೀ ಜೀವನದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅವಳನ್ನು ಅತ್ಯಂತ ಕಟುವಾಗಿ ಕರೀತಾನೆ. ಏನೇ ಮಲ್ತಾಯಿ, ನಿನ್ನ ಆಟ ಇವತ್ತಿಗೆ ಮುಗೀತು. ನಿಖಿಲ್ನ ಕಣ್ಗಳಲ್ಲಿ ಈಗ ರಮ್ಯಾಳ ಸರ್ವನಾಶದ ಕರಾಳ ನೆರಳು ಕಾಣಿಸ್ತಿತ್ತು. ನಿಖಿಲ್ ನಿಧಾನವಾಗಿ ಊಟದ ಕೋಣೆ ಒಳಗೆ ನಡೆದು ಬರ್ತಾನೆ. ಅವನ ಕೈಯಲ್ಲಿ ಒಂದು ತಟ್ಟೆಯಲ್ಲಿ ದ್ರಾಕ್ಷಿ ಹಣ್ಣು. ಆತ ರಮ್ಯಾಳತ್ತ ಒಂದು ತೀಕ್ಷ್ಣವಾದ ನೋಟ ಬೀರಿ ಮಲತಾಯಿ ಎಂಬ ಒಂದೇ ಪದ ನಿಖಿಲ್ನ ತುಟಿಗಳಿಂದ ಹೊರಬಂದಾಗ ಅಲ್ಲಿನ ವಾತಾವರಣನೇ ಬದಲಾಯಿತು. ಮೊದಲ ಬಾರಿಗೆ ನಿಖಿಲ್ ಆಕೆಯನ್ನು ಇಷ್ಟು ಕಟುವಾಗಿ ಸಂಬೋಧಿಸ್ತಾನೆ. ರಮ್ಯಾ ಕೋಪದಿಂದ ಎದ್ದು ನಿಂತು, ನಿಖಿಲ್, ನೀನಿಲ್ಲಿ ಏನು ಮಾಡ್ತಿದ್ಯಾ? ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕ್ತೀನಿ ಅಂದರೆ ಏನರ್ಥ? ಈ ಅಹಂಕಾರದ ಮಾತುಗಳಿಗೆ ಬೆಲೆ ತರಬೇಕಾಗುತ್ತೆ ಅಂತ ಕಿರುಚಾಡಿದ್ಲು. ನಿಖಿಲ್ ಅಷ್ಟೇ ಶಾಂತವಾಗಿ ಆದರೆ ಖಚಿತವಾಗಿ ಹೇಳ್ತಾನೆ, ದಯವಿಟ್ಟು ಹೋಗುವುದನ್ನು ನಿಲ್ಲಿಸು ಮಲತಾಯಿ. ನಿನ್ನ ಅಬ್ಬರಕ್ಕೆ ಸಾಕ್ಷಿಯಾಗಿ ಈ ಹಾಲ್ನಲ್ಲಿ ಕೆಲವರು ನಿಮಗೆ ಕಾಯ್ತಾ ಇದ್ದಾರೆ. ಅವರನ್ನು ಹೋಗಿ ಭೇಟಿಯಾಗೋದು ಒಳ್ಳೆಯದು. ಯಾರವರು? ನಿನ್ನ ಈ ನಾಟಕಗಳೇನು? ರಮ್ಯಾ ಆತಂಕದಿಂದಲೇ ಕೇಳಿದ್ರು. ನಿಖಿಲ್ ದ್ರಾಕ್ಷಿ ಹಣ್ಣನ್ನು ತಿನ್ನುತ್ತಲೇ, ನನಗೆ ಗೊತ್ತಿಲ್ಲ, ನೀನು ಬರೀ ನಿಮಗೆ ಮತ್ತು ನಿನ್ನ ಪ್ರೀತಿಯ ಸಹೋದರ ಯಶ್ಗೆ ಭೇಟಿಯಾಗಲಿಕ್ಕೆ ಕರೆತಂದಿದ್ದೇನೆ ಅಷ್ಟೆ ಎಂದು ಅಣಕಿಸ್ತಾನೆ. ರಮ್ಯಾ ಮತ್ತು ಯಶ್ ಆತಂಕದಿಂದಲೇ ಹಾಲ್ನತ್ತ ಹೊಡೆದ್ರು. ಅಲ್ಲಿಯ ದೃಶ್ಯ ನೋಡಿ ಅವರಿಬ್ಬರ ಕಾಲು ಬುಡದಲ್ಲೇ ಮಣ್ಣು ಕುಸಿತು. ಹಾಲ್ನಲ್ಲಿ ಪೊಲೀಸ್ ಅಧಿಕಾರಿಗಳು ದೊಡ್ಡ ಗುಂಪೆ ನಿಂತಿದೆ. ಅವ್ರ ಮುಂದೆ ನಿಖಿಲ್, ಆರ್ಯನ್ ಅತ್ಯಂತ ಗಾಂಭೀರ್ಯದಿಂದ ನಿಂತಿದ್ರು. ನಿಖಿಲ್ ಸೋಫಾದ ಹ್ಯಾಂಡ್ ರೆಸ್ಟ್ ಮೇಲೆ ಆರಾಮವಾಗಿ ಹೊರಗೆ ಕುಳಿತಿದ್ದ. ಪೊಲೀಸ್ ಅಧಿಕಾರಿಗಳೇ, ಇಲ್ಲೇನು ನಡೀತಿದೆ? ಇದು ನಮ್ಮ ಖಾಸಗಿ ಮನೆ. ರಮ್ಯಾ ಹೆದರಿಕೆಯನ್ನು ಮುಚ್ಚಿಟ್ಕೊಂಡು ಅಬ್ಬರಿಸಿದ್ಲು. ಮುಖ್ಯ ಪೊಲೀಸ್ ಅಧಿಕಾರಿ ರಮ್ಯಾಳತ್ತ ಗಂಭೀರವಾಗಿ ನೋಡಿ, ಮಿಸ್ ರಮ್ಯಾ, ನಾವು ನಿಮ್ಮನ್ನು ಮತ್ತು ನಿಮ್ಮ ಮಗ ಯಶ್ನನ್ನು ಗರ್ಭಿಣಿ ಮಹಿಳೆಯೊಬ್ಬಳ ಮೇಲಿನ ಕೊಲೆ ಯತ್ನದ ಗಂಭೀರ ಆರೋಪದ ಮೇಲೆ ಬಂಧಿಸೋಕೆ ಬಂದಿದ್ದೀವಿ ಅಂತ ಹೇಳಿದ್ರು. ಏನು ಕೊಲೆ ಯತ್ನವಾ? ಆಫೀಸರ್, ನೀವೇನು ಮಾತಾಡ್ತಿದ್ದೀರಾ? ನನ್ನ ಮಗನ ಮೇಲೆ ಸುಳ್ಳು ಆರೋಪ ಹೊರಿಸ್ತಿದ್ದೀರಾ ಅಂತ ರಮ್ಯಾ ಆಘಾತದಿಂದ ಕೂಗಿದ್ಲು. ಆಗ ನಿಖಿಲ್ನ ಹಿಂದೆ ಇದ್ದ ಒಬ್ಬ ಪೊಲೀಸ್ ಗುಂಪಿನಿಂದ ಒಬ್ಬಾಕೆ ಮುಖದ ಮೇಲಿದ್ದ ಸ್ಕಾರ್ಫ್ ತೆಗೆದು ಮುಂದೆ ಬಂದಳು. ಯಶ್ ಆಕೆಯನ್ನು ನೋಡಿ ದಂಗಾಗಿ ಹೋದ. ನೀನು ಇಲ್ಲಿಗೆ ಹೆಂಗೆ ಬಂದೆ ಅಂತ ಕೂಗ್ತಾನೆ. ಅದು ಸಿಯಾ.
ಸಿಯಾ ಅತ್ಯಂತ ಧೈರ್ಯದಿಂದ, ಹೌದು ಯಶ್, ನಾನು ಬಂದಿದ್ದೀನಿ. ನಾನು ನಿಮ್ಮಿಬ್ಬರನ್ನ ಜೈಲಿಗೆ ಕಳಿಸ್ಲಿಕ್ಕೆ ಬಂದಿದ್ದೀನಿ. ಆಫೀಸರ್ ಇವನೇ ಮತ್ತು ಇವಳೇ ಸೇರಿ ಅಂದು ನನ್ನ ಮಗುವನ್ನು ಸಾಯುವಂತೆ ಮಾಡಿ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದರು ಅಂತ ಗಟ್ಟಿಯಾಗಿ ಹೇಳಿದ್ಲು. ರಮ್ಯಾ ನಡುಗುತ್ತಲೇ, ಯಾವ ಆಧಾರದ ಮೇಲೆ ನೀನು ಇದನ್ನೆಲ್ಲ ಹೇಳ್ತಿದ್ಯಾ? ನಿನ್ನ ಹತ್ರ ಪ್ರೂಫ್ ಇದೆಯಾ? ಏನಾದರೂ ಪುರಾವೆ ಇದೆಯಾ? ಸುಮ್ಮನೆ ನಮ್ಮ ಮೇಲೆ ಮಾನ ಮರ್ಯಾದೆ ತೆಗಿಬೇಡ ಅಂತ ಹೇಳಿ ಬೆದರಿಸಿದ್ಲು. ಟ್ಯೂನ್ ಆಗಿರಿ, ಮುಂದೆ ಕತೆ ಮುಂದುವರಿಯುತ್ತೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಆಗ ನಮಗೂ ಕೂಡ ಖುಷಿ ಆಗುತ್ತೆ ಈ ಕಥೆಯನ್ನು ಮುಂದುವರಿಸೋಕೆ. ಓಕೆನಾ? ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಶೇರ್ ಮಾಡಿ, ಇಷ್ಟ ಆದರೆ ನೀವು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡ್ಕೊಳ್ಳಿ.